ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್, ರಿಯಲ್ ಫುಡ್ ಫಾರ್ ರಿಯಲ್ ಫ್ಯಾಮ್ಲೀಸ್. ಹಲೋ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಸೂಪರ್ ರೆಸಿಪಿಯನ್ನು ತೋರಿಸಿದ್ರೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದುವೇ ಕರ್ಬೂಜ ಕಸ್ಟರ್ಡ್. ಇದು ಭಾಳ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಬ್ಯುಸಿ ಮಾಮ್ಸ್ಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದು ಬಾಡಿ ಕೂಲಾಗಿರಿಸುತ್ತೆ. ಹಾಗೆ ಇದರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ರೀ. ಅದನ್ನು ಏನಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮುಂಚಾಗಿ ಒಲೆಯನ್ನು ಹಚ್ಕೊಂಡು ಅದರಲ್ಲಿ ಹಾಲು ಹಾಕೋಣ. ಹಾಲು ಕಾಯ್ತಾ ಇರ್ತವೆ, ಅಷ್ಟೊತ್ತಿಗೆ ನಾವು ಉಳಿದ ಪ್ರಾಸೆಸನ್ನು ಮಾಡ್ಕೊಂಬಿಡೋಣ. ಇದರಲ್ಲಿ ವೈಟಮಿನ್ ಎ, ಬಿ, ಸಿ, ಮ್ಯಾಗ್ನೀಷಿಯಮ್ ಇದ್ದಾವೆ. 90% ಆಫ್ ವಾಟರ್ ಇರುತ್ತೆ ಇದರಲ್ಲಿ. ಇದು ಡೈಜೆಷನ್ನು ಬಹಳ ಇಂಪ್ರೂವ್ ಮಾಡುತ್ತೆ. ನೀವು ಒಂದು ಸರಿ ಫ್ರೆಶ್ ಆಗಿದ್ದಾಗೆ ತಗೊಂಬಂದು ಈ ಥರ ಮಾಡ್ಕೊಂಬಿಡಿ. ನಿಮ್ಮ ಬಾಡಿ ತುಂಬ ಕೂಲ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಬರ್ತವೆ. ಸೊ ಈ ಥರ ಈಗ ಬೀಜ ಎಲ್ಲ ಸೈಡಿಗೆ ತಗೊಂಬಿಟ್ಟು ಇದರಲ್ಲಿ ನಾವು ಈ ಪಲ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಇದರಲ್ಲಿ ನಮಗೆ ರಿಚ್ ಪೊಟ್ಯಾಷಿಯಮ್ ಇದೆ. ಹಾಗೆ ಇದು BPಯನ್ನು ಕಂಟ್ರೋಲ್ ಮಾಡುತ್ತೆ. ನಾವು ಯಾವ ಸೀಸನ್ನಲ್ಲಿ ಏನು ಫ್ರೂಟ್ಸ್ ಸಿಗ್ತಾವೋ ಅವೇ ತಗೊಂಬಂದು ಮಾಡ್ಕೊಂಬಿಡಬೇಕು. ಇಲ್ಲಾಂದರೆ ನಮಗೆ ನಮ್ಮ ಬಾಡಿಗೆ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಬೇಕೋ ಅವನ್ನು ನಾವು ಮಿಸ್ ಆಗಿಬಿಡ್ತೀವಿ. ಯಾವ ಸೀಸನಲ್ಲಿ ಏನು ಫ್ರೂಟ್ಸ್ ಬರ್ತಾವೋ ಅವು ಖಂಡಿತ ನೀವು ಟ್ರೈ ಮಾಡಲೇಬೇಕು. ಸೊ ನೋಡಿ, ನಾನೀಗ ಮಿಕ್ಸಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಹಾಕಿದ ಮೇಲೆ ಉಳಿದಿದ್ದ ಪ್ರಾಸೆಸನ್ನು ಮಾಡ್ಕೊಂಬಿಡಿ. ಇದು ಭಾಳ ಫಾಸ್ಟ್ ಆಗುತ್ತೆ ರೀ. ಬ್ಯುಸಿ ಮಾಮ್ಸ್ಗೆ ಇದೊಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಈ ಥರ ಈಗ ಫೈನ್ ಪೇಸ್ಟ್ ಥರ ಮಾಡ್ಕೊಂಬಿಡಿ. ಈ ಪೇಸ್ಟ್ ಮಾಡ್ಕೊಂಡಿದ್ಮೇಲೆ ನೀವು ಈ ಕಸ್ಟರ್ಡ್ ಪೌಡರ್ ಇರುತ್ತೆ ಅಲ್ಲ, ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಅವೈಲೇಬಲ್ ಇರುತ್ತೆ. ಒಂದು 2 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ ತೊಗೊಂಬಿಟ್ಟು ನಾನು ನಾನ್ ಸ್ವೀಟ್ ಹಣ್ಣನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ತಗೊಂಬಿಟ್ಟು 2 ಸ್ಪೂನ್ಸ್ ಹಾಕಿಬಿಟ್ಟು ಅದರಲ್ಲಿ ವಾಟರ್ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸೈಡ್ ನಾನು ಸಾಬುದಾನನ ಕುಕ್ ಮಾಡ್ಕೊತಾ ಇದ್ದೀನಿ. ಇದು ಬಾಯ್ಲ್ ಆದಮೇಲೆ ಅದರಲ್ಲೇ ಸ್ವಲ್ಪ ಶುಗರ್ ಹಾಕಿಬಿಡಿ. ಅಷ್ಟೊತ್ತಿಗೆ ನೀವು ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆ ಇಟ್ಕೊಂಬಿಡಿ. ಒಂದು 2 ಸ್ಪೂನ್ಸ್ ಹಾಕಿಬಿಡಿ, ಚೆನ್ನಾಗಿರುತ್ತೆ. ಈ ಥರ ಒಂದು ಬೌಲ್ ತಗೊಂಡು ಈಗ ಏನೇನು ನಾವು ಸಾಬುದಾನ, ಸಬ್ಜಾ ಸೀಡ್ಸ್, ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಹಾಲಿನಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಅದು ಕರ್ಬೂಜ ಪೇಸ್ಟ್ ಎಲ್ಲನ ಹಾಕಿಬಿಟ್ಟು ಕಲಿಸ್ಕೊಂಬಿಡಿ. ಸ್ವೀಟ್ ನೀವು ಯಾವ ಥರ ತಿಂತೀರೋ ಆ ಥರ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಆ ಥರ ಸರ್ವ್ ಮಾಡ್ಕೊಂಡಿದ್ರೂ ಚೆನ್ನಾಗಿರುತ್ತೆ. ಆದರೆ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಗೆ ಸಾಬುದಾನನೂ ಭಾಳ ಕೂಲ್ ಮಾಡುತ್ತೆ ಬಾಡಿನ. ನಿಮ್ಗೆ ಯಾವಾಗಾದರೂ ಜಾಸ್ತಿ ಹೀಟ್ ಆಗಿದ್ದರೆ ರಾತ್ರಿ ಹೊತ್ತು ಒಂದು ಬಿಗ್ ಬಾಲ್ಸ್ ಸಾಬುದಾನ ಬರ್ತಾವೆ ಅಲ್ಲ, ಅದು ಹಾಲಿನಲ್ಲಿ ನೆನೆ ಇಟ್ಬಿಟ್ಟು ಮಾರ್ನಿಂಗ್ ಹಾಗೆ ಸೇವಿಸ್ಬಿಡಿ. ನಿಮ್ಮ ಬಾಡಿ ತಕ್ಷಣವೇ ಕೂಲ್ ಆಗಿಬಿಡುತ್ತೆ. ಇದೊಂದು ಸೂಪರ್ ಟಿಪ್ ಅಂದ್ಕೋಬೋದು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಬಿಡಿ. ಈ ಕರ್ಬೂಜಲ್ಲಿ 90% ವಾಟರ್ ಇರೋದ್ರಿಂದ ನಿಮಗೆ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ನಿಮ್ಗೆ ಹೆಲ್ತ್ಗೆ ಭಾಳ ಬೆನಿಫಿಟ್ಸ್ ಇದ್ದಾವೆ. ಸೊ ಈಗ ಗ್ಲಾಸ್ನಲ್ಲಿ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ, ಟೆಕ್ಸ್ಚರ್ ಆ್ಯಂಡ್ ಕಲರ್ ಎಷ್ಟು ಚೆನ್ನಾಗಿದೆನೋ. ಇದರಲ್ಲಿ ಏನು ಕಲರ್ಸ್ ಆ್ಯಡ್ ಮಾಡೋದು ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಮಾಡ್ಕೊಂಡಿದ್ರೇ ನಮ್ಗೆ ಹೆಲ್ತ್ಗೆ ಭಾಳ ಒಳ್ಳೆಯದು. ಸೊ ಈ ಥರ ನಾವು ಗ್ಲಾಸ್ನಲ್ಲಿ ಸರ್ವ್ ಮಾಡ್ಕೊಂಬಿಟ್ಟು ಟೇಸ್ಟ್ ನೋಡಿಬಿಡಿ ಹೇಗಿದೆ ಅಂತ. ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯೂಸ್ಫುಲ್ ಕಂಟೆಂಟನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಡಿ. ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.